ಇಂಥ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಇದು ಏನು ಸ್ಟೋನ್ ಥ್ರೋಯಿಂಗ್ ಆ್ಯಕ್ಟಿವಿಟಿ ಇರ್ಬೋದು, ಗಣೇಶ ವಿಸರ್ಜನೆ ಸಮಯದಲ್ಲಿ ಇಂಥ ಎಲ್ಲ ಬೆಂಕಿ ಹಾಕೋದು, ನಮ್ಮ ಪಾಂಡವಪುರ RSS ಕಚೇರಿಯಲ್ಲಿ ನುಗ್ಗಿ ಪೊಲೀಸರು ಏನೋ ಒಂದು ಹಿಂಸೆಯನ್ನು ಮಾಡಿರುವಂಥದ್ದು, ಇದೆಲ್ಲಗಳು ಹೆಚ್ಚಾಗ್ತಾ ಇರೋದು ಯಾರ ಆಳ್ವಿಕೆಯಲ್ಲಿ ಯಾರ ಸಮಯದಲ್ಲಿ ಅಂತ ನೀವೇ ನೋಡ್ಬೋದಾಗಿದೆ. ಅದರ ಜೊತೆಗೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಂಥದ್ದು ಕರ್ತವ್ಯ ಈ ಸರ್ಕಾರದ ಜೊತೆ ಇದೆ. ಅವರು ಆ ಕೆಲಸವನ್ನು ಮಾಡಿದರೆ ಈ ಎಲ್ಲ ಘಟನೆಗಳು ಆಗ್ತಾ ಇರಲಿಲ್ಲ. ಅದು ಸಹ ಭಾಳ ನಾವು ತರುತ್ತೆ. ಯಾಕಂದರೆ ಎಲ್ಲ ಏನು ಘಟನೆಗಳಾಗೋದು ಎಲ್ಲ ಗಂಭೀರವಾಗಿ ತಗೋಬೇಕಾಗಿದೆ. ಸರಿಯಾಗಿ ಪರಿಶೀಲನೆ ಮಾಡಿ ನಂತರ ಏನಾದರೂ ಸ್ಟೇಟ್ಮೆಂಟ್ ಕೊಡಬೇಕಾಗಿದೆ. ತನಿಖೆ ಮಾಡಬೇಕಾಗಿರೋದು ಆಫೀಸರ್ಸು. ಅವ್ರು ಹೇಳಲಿ, ನಾವು ನೋಡಿರ್ತಕ್ಕಂಥ ದೃಶ್ಯದಲ್ಲಿ ಮತ್ತು ನಮಗೆ ಏನು ಮಾಹಿತಿ ಬಂದಿದೆ ಅದು ನೋಡಿದ್ರೆ ನಮಗೆ ಬೇರೆದೇ ಒಂದು ಸ್ಟೋರಿ ಬರುತ್ತೆ ಅಲ್ಲಿಂದ. ಮತ್ತು ಇದುವರೆಗಿಲ್ಲದು ಈ ಪ್ಯಾಲೆಸ್ಟೈನ್ ಬಾವುಟಗಳು ಈಗ ಹಾರಾಡ್ತಿದೆ, ಎಲ್ಲ ಕಡೆ ಹಾರಾಡ್ತಿದೆ, 3-4 ಕಡೆ ಮಾಡಿದ್ದಾರೆ. ಅದನ್ನು ಕೂಡ ಅವರು ಸೂಕ್ತ ಕ್ರಮ ತಗೋಬೇಕಾಗಿದೆ. ಎಲ್ಲರೂ ನೋಡಿದರೆ ದೃಶ್ಯಗಳು, ಅದಕ್ಕೆ ಕಠಿಣ ಒಂದು ಕ್ರಮ ತಗೊಳ್ಳಿ ಅಂತ ನಾವು ವಿನಂತಿ ಮಾಡ್ತೀವಿ. ಗಣೇಶ್ ಹಬ್ಬನ ಟಾರ್ಗೆಟ್ ಮಾಡಿದ್ದಾರೆ ಎಲ್ಲ ಕಡೆ ಈ ರೀತಿ ಮಾಡ್ತಿದ್ದಾರೆ. ದಾವಣಗೆರೆಯಲ್ಲಿ ಕೂಡ ಆಗಿದೆ, ದಾವಣಗೆರೆಯಲ್ಲಿ ಆಗಿದೆ, ನಮ್ಮ ನಾಗಮಂಗಲಲ್ಲಿ ಆಗಿದೆ, ಪಾಂಡವಪುರಲ್ಲೂ ಕೂಡ ಇನ್ನೊಂದು ಘಟನೆ ಆಗಿದೆ. ಈ ಥರ ಧಾರ್ಮಿಕ ಆಚರಣೆಗಳಲ್ಲಿ ಇಂಥ ಏನೋ ಬರೀ ಅವ್ರ ಮೇಲೇ ಇಂಥ ಒಂದು ಕಲ್ಲು ತೋರಾಟ ಅಥವಾ ಏನೋ ನಮ್ಮ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಕೆಲಸ ಆಗ್ತಾ ಇರೋದು ನಿಜವಾಗ್ಲೂ ನಮಗೆ ನೋವು ತರ್ತಾ ಇದೆ. ಅದು ಅವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿದೆ. ನಾವು ಸಮಾಜ ಹಾಗೆ ಶಾಂತಿಯುತವಾಗಿ ಇರ್ತೀವಿ, ಆದರೆ ಅವರು ನಮಗೆ ನ್ಯಾಯ ಕೊಡದೇ ಇದ್ದರೆ ನಮಗೂ ಸಹ ಕಷ್ಟ ಆಗುತ್ತೆ. ನಮ್ಮ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇವತ್ತು ಒಂದು ಇನ್ಕ್ಯುಬೇಷನ್ ಸೆಂಟರು, ರೊಬಾಟಿಕ್ ಸೆಂಟರನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ನಂತರ ಕಾಫಿ ಕೇರ್ ಆ್ಯಪ್ ಅಂತ ಒಂದು ಹೊಸ ಆ್ಯಪನ್ನು ಕೂಡ ಅದರ ಇನಾಗ್ರೇಷನ್ ಮಾಡಿದ್ದೀವಿ. ಅತ್ಯಂತ ಸಂತೋಷದ ವಿಷಯ, ಇಲ್ಲಿ ನಮ್ಮ ಕೊಡಗಿನ ಸಮಸ್ಯೆದ ಪರಿಹರಿಸೋದಕ್ಕಾಗಿ ಇಲ್ಲಿ ಒಂದು ಸಂಸ್ಥೆಗಳನ್ನು ಶುರು ಮಾಡಿ ಮತ್ತು ಇಲ್ಲಿ ಎಂಜಿನಿಯರಿಂಗ್ ಮೂಲಕ ಮತ್ತು ಏನು ಇನೋವೇಷನ್ ಇದೆ ಅದರ ಮೂಲಕ ಇಂಥ ಒಳ್ಳೆಯ ಪರಿಹಾರ ಕೊಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಉಪಕ್ರಮ. ಕಾಫಿ ಬೆಳೆಗಾರರಿಗೆ ಅವ್ರಿಗೆ ಏನೇನು ಉತ್ಪನ್ನಗಳು ಬೇಕು, ಫರ್ಟಿಲೈಸರ್ ಇರ್ಬೋದು, ಗೊಬ್ಬರ, ಅನೇಕ ಏನೇನು ಉತ್ಪನ್ನಗಳು ಇರಬೇಕು ಕಾಫಿ ಬೆಳೆಯೋದಕ್ಕೆ, ಕಾಫಿ ಬೆಳೆಗಾರರಿಗೆ ಅದೆಲ್ಲನೂ ಕೂಡ ನಿಮ್ಮ ಎಕರೆ ಒಂದು ಲೆಕ್ಕದಲ್ಲಿ ಎಷ್ಟೆಷ್ಟು ಬೇಕಾಗತ್ತೆ ಅಂತ ಅದ್ರ ಆ್ಯಪಲ್ಲಿ ನಿಮಗೆಲ್ಲ ಮಾಹಿತಿ ಕೊಡುತ್ತೆ. ಸೊ ಇದು ಏನು ಎಷ್ಟೋ ವರ್ಷದ ಅನುಭವ ಆದಮೇಲೆ ನಿಮ್ಗೆ ಗೊತ್ತಾಗಿರುವಂಥದ್ದು ಮಾಹಿತಿ ಇಲ್ಲಿ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಇವತ್ತು ಸಿಕ್ಕಂಥದ್ದು ಈ ಕಾಫಿ ಕೇರ್ ಆ್ಯಪ್ ಮೂಲಕ. ಇನ್ಕ್ಯುಬೇಷನ್ ಸೆಂಟರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳಲ್ಲಿ ಅಷ್ಟೊಂದು ಕಲ್ಪನೆಗಳಿರುತ್ತೆ, ಅವ್ರದ್ದೇ ಒಂದು ದೃಷ್ಟಿ ಇರುತ್ತೆ, ಆದರೆ ಅದನ್ನ ಒಂದು ರಿಸ್ಕ್ ತೊಗೊಂಡುವಂಥ ಒಳ್ಳೆಯ ಜಾಗ ಸಿಕ್ಕೋದಿಲ್ಲ ಸಾಮಾನ್ಯವಾಗಿ ಅವ್ರಿಗೆ. ನೇರ ಅವರು ವರ್ಕಕ್ಕೆ ಅಥವಾ ಉದ್ಯೋಗದ ಕಡೆ ಹೋಗಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. 2-3 ವರ್ಷ ಅವ್ರು ಏನು ಒಂದು ಕಲ್ಪನೆ ಇದೆ, ಒಂದು ಐಡಿಯಾ ಇದೆ, ಅದನ್ನ ಒಂದು ಏನು ಕನಸಿದೆ ಅದನ್ನ ನೆನೆಸು ಮಾಡುವಂಥದ್ದು ಶಕ್ತಿ ಇಲ್ಲಿ ಬಂದಿದೆ. ಇಂಥ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಇದು ಏನು ಸ್ಟೋನ್ ಥ್ರೋಯಿಂಗ್ ಆ್ಯಕ್ಟಿವಿಟಿ ಇರ್ಬೋದು, ಗಣೇಶ ವಿಸರ್ಜನೆ ಸಮಯದಲ್ಲಿ ಇಂಥ ಎಲ್ಲ ಬೆಂಕಿ ಹಾಕೋದು, ನಮ್ಮ ಪಾಂಡವಪುರ RSS ಕಚೇರಿಯಲ್ಲಿ ನುಗ್ಗಿ ಪೊಲೀಸರು ಏನೋ ಒಂದು ಹಿಂಸೆಯನ್ನು ಮಾಡಿರುವಂಥದ್ದು, ಇದೆಲ್ಲಗಳು ಹೆಚ್ಚಾಗ್ತಾ ಇರೋದು ಯಾರ ಆಳ್ವಿಕೆಯಲ್ಲಿ ಯಾರ ಸಮಯದಲ್ಲಿ ಅಂತ ನೀವೇ ನೋಡ್ಬೋದಾಗಿದೆ. ಅದರ ಜೊತೆಗೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಂಥದ್ದು ಕರ್ತವ್ಯ ಈ ಸರ್ಕಾರದ ಜೊತೆ ಇದೆ. ಅವರು ಆ ಕೆಲಸವನ್ನು ಮಾಡಿದರೆ ಈ ಎಲ್ಲ ಘಟನೆಗಳು ಆಗ್ತಾ ಇರಲಿಲ್ಲ. ಅದು ಸಹ ಭಾಳ ನೋವು ತರುತ್ತೆ. ಯಾಕಂದರೆ ಎಲ್ಲ ಏನು ಘಟನೆಗಳಾಗೋದು ಎಲ್ಲ ಗಂಭೀರವಾಗಿ ತಗೋಬೇಕಾಗಿದೆ. ಸರಿಯಾಗಿ ಪರಿಶೀಲನೆ ಮಾಡಿ ನಂತರ ಏನಾದರೂ ಸ್ಟೇಟ್ಮೆಂಟ್ ಕೊಡಬೇಕಾಗಿದೆ. ತನಿಖೆ ಮಾಡಬೇಕಾಗಿರೋದು ಆಫೀಸರ್ಸು. ಅವ್ರು ಹೇಳಲಿ, ನಾವು ನೋಡಿರ್ತಕ್ಕಂಥ ದೃಶ್ಯದಲ್ಲಿ ಮತ್ತು ನಮಗೆ ಏನು ಮಾಹಿತಿ ಬಂದಿದೆ ಅದು ನೋಡಿದ್ರೆ ನಮಗೆ ಬೇರೆದೇ ಒಂದು ಸ್ಟೋರಿ ಬರುತ್ತೆ ಅಲ್ಲಿಂದ. ಮತ್ತು ಇದುವರೆಗಿಲ್ಲದು ಈ ಪ್ಯಾಲೆಸ್ಟೈನ್ ಬಾವುಟಗಳು ಈಗ ಹಾರಾಡ್ತಿದೆ, ಎಲ್ಲ ಕಡೆ ಹಾರಾಡ್ತಿದೆ, 3-4 ಕಡೆ ಮಾಡಿದ್ದಾರೆ. ಅದನ್ನು ಕೂಡ ಅವರು ಸೂಕ್ತ ಕ್ರಮ ತಗೋಬೇಕಾಗಿದೆ. ಎಲ್ಲರೂ ನೋಡಿದರೆ ದೃಶ್ಯಗಳು, ಅದಕ್ಕೆ ಕಠಿಣ ಒಂದು ಕ್ರಮ ತಗೊಳ್ಳಿ ಅಂತ ನಾವು ವಿನಂತಿ ಮಾಡ್ತೀವಿ. ಗಣೇಶ್ ಹಬ್ಬನ ಟಾರ್ಗೆಟ್ ಮಾಡಿದ್ದಾರೆ ಎಲ್ಲ ಕಡೆ ಈ ರೀತಿ ಮಾಡ್ತಿದ್ದಾರೆ. ದಾವಣಗೆರೆಯಲ್ಲಿ ಕೂಡ ಆಗಿದೆ, ದಾವಣಗೆರೆಯಲ್ಲಿ ಆಗಿದೆ, ನಮ್ಮ ನಾಗಮಂಗಲಲ್ಲಿ ಆಗಿದೆ, ಪಾಂಡವಪುರಲ್ಲೂ ಕೂಡ ಇನ್ನೊಂದು ಘಟನೆ ಆಗಿದೆ. ಈ ಥರ ಧಾರ್ಮಿಕ ಆಚರಣೆಗಳಲ್ಲಿ ಇಂಥ ಏನೋ ಬರೀ ಅವ್ರ ಮೇಲೇ ಇಂಥ ಒಂದು ಕಲ್ಲು ತೋರಾಟ ಅಥವಾ ಏನೋ ನಮ್ಮ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಕೆಲಸ ಆಗ್ತಾ ಇರೋದು ನಿಜವಾಗ್ಲೂ ನಮಗೆ ನೋವು ತರ್ತಾ ಇದೆ. ಅದು ಅವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿದೆ. ನಾವು ಸಮಾಜ ಹಾಗೆ ಶಾಂತಿಯುತವಾಗಿ ಇರ್ತೀವಿ, ಆದರೆ ಅವರು ನಮಗೆ ನ್ಯಾಯ ಕೊಡದೇ ಇದ್ದರೆ ನಮಗೂ ಸಹ ಕಷ್ಟ ಆಗುತ್ತೆ. ನಮ್ಮ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇವತ್ತು ಒಂದು ಇನ್ಕ್ಯುಬೇಷನ್ ಸೆಂಟರು, ರೊಬಾಟಿಕ್ ಸೆಂಟರನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ನಂತರ ಕಾಫಿ ಕೇರ್ ಆ್ಯಪ್ ಅಂತ ಒಂದು ಹೊಸ ಆ್ಯಪನ್ನು ಕೂಡ ಅದರ ಇನಾಗ್ರೇಷನ್ ಮಾಡಿದ್ದೀವಿ. ಅತ್ಯಂತ ಸಂತೋಷದ ವಿಷಯ, ಇಲ್ಲಿ ನಮ್ಮ ಕೊಡಗಿನ ಸಮಸ್ಯೆದ ಪರಿಹರಿಸೋದಕ್ಕಾಗಿ ಇಲ್ಲಿ ಒಂದು ಸಂಸ್ಥೆಗಳನ್ನು ಶುರು ಮಾಡಿ
ಮತ್ತು ಇಲ್ಲಿ ಎಂಜಿನಿಯರಿಂಗ್ ಮೂಲಕ ಮತ್ತು ಏನು ಇನೋವೇಷನ್ ಇದೆ ಅದರ ಮೂಲಕ ಇಂಥ ಒಳ್ಳೆ ಪರಿಹಾರ ಕೊಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಉಪಕ್ರಮ. ಕಾಫಿ ಬೆಳೆಗಾರರಿಗೆ ಅವ್ರಿಗೆ ಏನೇನು ಉತ್ಪನ್ನಗಳು ಬೇಕು, ಫರ್ಟಿಲೈಸರ್ ಇರ್ಬೋದು, ಗೊಬ್ಬರ, ಅನೇಕ ಏನೇನು ಉತ್ಪನ್ನಗಳು ಇರಬೇಕು ಕಾಫಿ ಬೆಳೆಯೋದಕ್ಕೆ, ಕಾಫಿ ಬೆಳೆಗಾರರಿಗೆ ಅದೆಲ್ಲನೂ ಕೂಡ ನಿಮ್ಮ ಎಕರೆ ಒಂದು ಲೆಕ್ಕದಲ್ಲಿ ಎಷ್ಟೆಷ್ಟು ಬೇಕಾಗತ್ತೆ ಅಂತ ಅದ್ರ ಆ್ಯಪಲ್ಲಿ ನಿಮಗೆಲ್ಲ ಮಾಹಿತಿ ಕೊಡುತ್ತೆ. ಸೊ ಇದು ಏನು ಎಷ್ಟೋ ವರ್ಷದ ಅನುಭವ ಆದಮೇಲೆ ನಿಮ್ಗೆ ಗೊತ್ತಾಗಿರುವಂಥದ್ದು ಮಾಹಿತಿ ಇಲ್ಲಿ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಇವತ್ತು ಸಿಕ್ಕುವಂಥದ್ದು ಈ ಕಾಫಿ ಕೇರ್ ಆ್ಯಪ್ ಮೂಲಕ. ಇನ್ಕ್ಯುಬೇಷನ್ ಸೆಂಟರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳಲ್ಲಿ ಅಷ್ಟೊಂದು ಕಲ್ಪನೆಗಳಿರುತ್ತೆ, ಅವ್ರದ್ದೇ ಒಂದು ದೃಷ್ಟಿ ಇರುತ್ತೆ, ಆದರೆ ಅದನ್ನ ಒಂದು ರಿಸ್ಕ್ ತೊಗೊಂಡು ಅಂಥ ಒಳ್ಳೆ ಜಾಗ ಸಿಕ್ಕೋದಿಲ್ಲ ಸಾಮಾನ್ಯವಾಗಿ ಅವ್ರಿಗೆ. ನೇರ ಅವರು ವರ್ಕಕ್ಕೆ ಅಥವಾ ಉದ್ಯೋಗದ ಕಡೆ ಹೋಗಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. 2-3 ವರ್ಷ ಅವ್ರು ಏನು ಒಂದು ಕಲ್ಪನೆ ಇದೆ, ಒಂದು ಐಡಿಯಾ ಇದೆ, ಅದನ್ನ ಒಂದು ಏನು ಕನಸಿದೆ ಅದನ್ನ ನೆನ್ಸು ಮಾಡುವಂಥದ್ದು ಶಕ್ತಿ ಇಲ್ಲಿ ಬಂದಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.